ರಾಜ್ಯ ಸರ್ಕಾರ ರೈತರ ಪರ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರ ಇಲ್ಲ. ಯಾಕಂದರೆ ಈಗ ಓನ್ಲಿ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿಯಾಗಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರೆದ್ರು, ವೆಜಿಟೇರಿಯನ್ ತಿಂಡಿ ತಿನ್ನಿಸ್ರು. ಇವತ್ತ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕರೆದು ನಾನ್ ವೆಜ್ ತಿಂಡಿ ತಿನ್ನಿಸ್ರು. ನಾಟಿ ಕೋಳಿ ಸಾರು ಸವಿದರು ಅಂತ ಬಂತು ಮುಂಜಾನೆ. ನಾಳೆ ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಕರೀತಾರೆ ನನ್ನ ಅನ್ಸಿನ ಮಟ್ಟಿಗೆ. ನೆಕ್ಸ್ಟ್ ನಾಳೆ ಸತೀಶ್ ಜಾರಕಿಹೊಳಿ ಮನೆ ಕರಿಬೋದು. ಇನ್ನೊಂದು ದಿನ ಆದಮೇಲೆ ಜಿ ಪರಮೇಶ್ವರ್. ಅದು ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧೀಜಿಯವ್ರು ಏನು ಹೇಳ್ಯಾರ ಅಂದ್ರೆ, ಯಾರ್ಯಾರು ಮುಖ್ಯಮಂತ್ರಿ ಕೇಳ್ತಾರಪ್ಪ ಎಲ್ಲರ ಮನೆ ಒಬ್ಬೊಬ್ರು ತಿಂಡಿ ತಿನ್ರಿ. 4 ಜನ ಮುಖ್ಯಮಂತ್ರಿ ದಾವೇದಾರಿದ್ರಿ, ಎಲ್ಲರ ಮನೆ ತಿಂಡಿ ತಿನ್ರಿ. ಅದು ಯಾರು ನೋಡ್ಬಾ ಆ ತಿಂಡಿ ಮೇಲೆ ಅದ್ರ ಮೇಲೆ ಏನು ಡಿಸೈಡ್ ಮಾಡ್ತಾರ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು, ಅದನ್ನ ನಾವೆಲ್ಲ ನೋಡ್ಬೇಕು. ಈಗ ಅದೇ ಯಾವ ತರ ಈಗ ಕಾಂಪಿಟೇಷನ್ ಬೀಳ್ತದ. ಈಗ ಮೊನ್ನೆ ಒಂದಿತ್ತು, ಇವತ್ತೊಂದು, ಮತ್ತೆ ನಾಳೆ ನಾಡ್ದು ಅವ್ರೇನು ಮಾಡ್ತಾರೋ. ನೀವು 4 ಜನರಿಗೆ ನೀವು ಫಸ್ಟ್ ತಿಂಡಿ ತಿನ್ರಿ, ಆಮೇಲೆ ಡಿಸೈಡ್ ಮಾಡಿರಿ ಅಂದ್ರೆ. ಈ ಒಂದು ಪ್ರಯತ್ನ ರಾಜ್ಯ ಸರ್ಕಾರ ಮೇಲೆ ಆಗ್ತಾ ಇದೆ. ಇದು ಏನು ಜನರು ಎಕಡೆ ಹೋಗ್ತಾ, ರೈತರು ಎಕಡೆ ಹೋಗ್ತಾ ಇದ್ದಾರೆ, ಕಬ್ಬಿನ ರೈತರು ಎಕಡೆ ಹೋಗ್ತಾ ಇದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲನಿಗಳಿಗೆ ದುಡ್ಡಿಲ್ಲ.